ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಇವತ್ತು ನಾವು ಬೀಟ್ರೂಟ್ ಪೌಡರನ್ನು ಉಪಯೋಗಿಸಿ ಪಿಂಕ್ ಆದ ಗ್ಲೋಯಿಂಗ್ ಸ್ಕಿನ್ನನ್ನು ಹೇಗೆ ಪಡೆಯೋದಂತ ನಾವು ನೋಡೋಣ. ಅದಕ್ಕೆ ಬೇಕಾದಂಥ ಮೇನ್ ಇಂಗ್ರೀಡಿಯೆಂಟ್ ಬೀಟ್ರೂಟ್ ಪೌಡರ್. ಬೀಟ್ರೂಟ್ ಪೌಡರ್ ಮಾಡಲು ನಾನಿಲ್ಲಿ ಒಂದು 2ರಿಂದ 3 ಬೀಟ್ರೂಟನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ನಾವು ಒಂದು 4-5 ದಿವಸ ಬಿಸಿಲಲ್ಲಿ ಒಣಗಿಸಬೇಕು. ಆಗ ನೋಡಿ ಈ ಥರ ಆಗ್ತದೆ. ಬೀಟ್ರೂಟನ್ನು ತುರಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅದು ಮುದ್ದೆ ಆಗಿ ಬಿಡ್ತದೆ. ಅದಕ್ಕೋಸ್ಕರ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಡ್ರೈ ಆದಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ನಾವಿದನ್ನು ಪೌಡರ್ ಆಗಿ ಮಾಡಿಕೊಳ್ಬೇಕು. ನಾನೀಗ ಈ ಡ್ರೈ ಆದ ಬೀಟ್ರೂಟ್ ಪೀಸ್ಗಳನ್ನು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ, ಈ ರೀತಿಯಾದ ನೈಸ್ ಆದ ಪೌಡರನ್ನು ನಾವು ಮಾಡಿಟ್ಕೊಳ್ಬೇಕು. ಈಗ ಫೇಶಿಯಲ್ನ ಮೊದಲನೇ ಸ್ಟೆಪ್ ಕ್ಲೆನ್ಸಿಂಗ್ ಮಾಡಲು ನಾನಿಲ್ಲಿ ಒಂದು ಬೌಲಿಗೆ 1 ಸ್ಪೂನ್ ಬೀಟ್ರೂಟ್ ಪೌಡರನ್ನು ತಗೊಳ್ತಾ ಇದ್ದೇನೆ. ಈ ನ್ಯಾಚುರಲ್ ಕಲರನ್ನು ಮುಖಕ್ಕೆ ಹಚ್ಚಿಕೊಂಡು ನೋಡಿ ಎಷ್ಟೊಂದು ಡಿಫ್ರೆನ್ಸ್ ನಿಮ್ಮ ಮುಖದಲ್ಲಿ ಬರ್ತದೆ ಅಂತ. ಈಗ ಈ 1 ಸ್ಪೂನ್ ಪೌಡರಿಗೆ ನಾವು ರೋಸ್ ವಾಟರನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ರೋಸ್ ವಾಟರ್ ನಮ್ಮ ಸ್ಕಿನ್ನನ್ನು ರಿಫ್ರೆಶ್ ಮಾಡ್ತದೆ ಮತ್ತು ನಮ್ಮ ಸ್ಕಿನ್ನನ್ನು ಸಾಫ್ಟನಿಂಗ್ ಮಾಡ್ತದೆ ಕೂಡ. 1 ಸ್ಪೂನ್ ಬೀಟ್ರೂಟ್ ರಸವನ್ನು ಕಲಸಲು ಎಷ್ಟು ರೋಸ್ ವಾಟರ್ ಬೇಕೋ ಅಷ್ಟನ್ನು ಹಾಕಿ ನಾವು ಚೆನ್ನಾಗಿ ಕಲಿಸ್ಬೇಕು. ಇದನ್ನು ನಾವು ಫೇಸ್ ಮತ್ತು ನೆಕ್ಕಿಗೆ ಹಚ್ಚಿಕೊಂಡು ಒಂದು 5 ನಿಮಿಷದ ನಂತರ ನಾವು ನಾರ್ಮಲ್ ನೀರಲ್ಲಿ ಮುಖವನ್ನು ವಾಶ್ ಮಾಡಿಕೊಳ್ಬೇಕು. ಬೀಟ್ರೂಟ್ ಮತ್ತು ರೋಸ್ ವಾಟರ್ ನಮ್ಮ ಸ್ಕಿನ್ನಿಗೆ ಒಳ್ಳೆ ಕಲರ್ ಕೊಡ್ತದೆ. ಇಮಿಡಿಯೇಟ್ಲಿ ಇದು ನಮ್ಮ ಸ್ಕಿನ್ನನ್ನು ಇನ್ಸ್ಟೆಂಟಾಗಿ ವೈಟನಿಂಗ್ ಮಾಡ್ತದೆ. ಒಂದು ಸಲ ಪೌಡರ್ ಮಾಡಿಟ್ಕೊಂಡ್ರೆ ನಾವು ದಿನ ಬೇಕಾದರೂ ಯೂಸ್ ಮಾಡ್ಬೋದು. ಇನ್ನು ನಾವು ಸ್ಕ್ರಬ್ಬಿಂಗ್ ಮಾಡೋಣ. ಸ್ಕ್ರಬ್ಬಿಂಗ್ ಮಾಡಲು ಒಂದು ಬೌಲಿಗೆ 1 ಸ್ಪೂನ್ ಬೀಟ್ರೂಟ್ ಪೌಡರನ್ನು ತಗೊಂಡಿದ್ದೇನೆ. ನಂತರ ಅದಕ್ಕೆ 1 ಸ್ಪೂನ್ ರೈಸ್ ಫ್ಲೋರನ್ನು ಹಾಕ್ತಾ ಇದ್ದೇನೆ. ನಂತರ ಇದಕ್ಕೆ 2ರಿಂದ 3 ಸ್ಪೂನ್ ಮೊಸರನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಮತ್ತು ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗ್ತದೆ. ಕ್ಲೆನ್ಸಿಂಗ್ ಮತ್ತು ಸ್ಕ್ರಬ್ಬಿಂಗ್ ಮಾಡಿದ ಕೂಡಲೇ ನಮ್ಮ ಮುಖದಲ್ಲಿ ತುಂಬ ಡಿಫ್ರೆನ್ಸನ್ನು ನಾವು ಕಾಣ್ಬೋದು. ಈಗ ಸ್ಕ್ರಬ್ಬಿಂಗ್ ಮಾಡುವ ಪ್ಯಾಕ್ ಈಗ ರೆಡಿಯಾಗಿದೆ. ಈ ಸ್ಕ್ರಬ್ಬಿಂಗನ್ನು ಮಾಡಿದ ಮೇಲೆ ಒಂದು 5 ನಿಮಿಷ ಬಿಟ್ಟು ನಾವು ನಾರ್ಮಲ್ ನೀರಲ್ಲಿ ಮುಖವನ್ನು ವಾಶ್ ಮಾಡಿಕೊಳ್ಬೇಕು. ಈಗ ನಮ್ಮ 3rd ಸ್ಟೆಪ್ ಫೇಸ್ ಪ್ಯಾಕ್ ಮಾಡಲು ನಾನಿಲ್ಲಿ ಒಂದು ಬೌಲಿಗೆ 1 ಸ್ಪೂನ್ ಬೀಟ್ರೂಟ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ನಾವು ಮನೆಯಲ್ಲಿ ಬೀಟ್ರೂಟ್ನ ಪೌಡರ್ ಮಾಡಿಟ್ಕೊಂಡ್ರೆ ದಿನ ಬೇಕಾದರೆ ನಮಗೆ ಈ ಫೇಸ್ ಪ್ಯಾಕನ್ನು ಹಾಕ್ಕೊಳ್ಬೋದು. ನಾನೀಗ 1 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡೆ. ಇನ್ನು ಇದಕ್ಕೆ ನಾನು 1.5 ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೇನೆ. ಅಲೋವೆರಾ ಜೆಲ್ ಮತ್ತು ಕಡಲೆ ಹಿಟ್ಟು ಫೇಸ್ ಪ್ಯಾಕಲ್ಲಿ ಒಂದು ಮೇನ್ ಇಂಗ್ರೀಡಿಯೆಂಟ್. ಕಡಲೆ ಹಿಟ್ಟು ನಮ್ಮ ಮುಖಕ್ಕೆ ಒಳ್ಳೆ ಕಲರ್ ಕೊಟ್ಟರೆ, ಅಲೋವೆರಾ ಜೆಲ್ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ತದೆ. ಈಗ ನಾನು ಇದಕ್ಕೆ 2 ಸ್ಪೂನ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಮೊಸರು ನೋಡೋಕೆ ಹೇಗೆ ಸಾಫ್ಟಾಗಿ ವೈಟ್ ಆಗಿದೆಯೋ ಅದೇ ರೀತಿ ನಮ್ಮ ಸ್ಕಿನ್ನನ್ನು ಕೂಡ ಸಾಫ್ಟಾಗಿ ವೈಟನಿಂಗ್ ಮಾಡ್ತದೆ. ನಂತರ ರೋಸ್ ವಾಟರ್ ಹಾಕ್ಕೊಳ್ಳೋಣ. ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಬರಲು ಎಷ್ಟು ರೋಸ್ ವಾಟರ್ ಬೇಕೋ ಅಷ್ಟನ್ನು ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ನಾವು 15 ನಿಮಿಷ ಬಿಟ್ಟು ಬಿಡಬೇಕು. ನಂತರ ನಾವು ಕೈಯನ್ನು ಒದ್ದೆ ಮಾಡಿಕೊಂಡು ಒಂದು 2 ನಿಮಿಷ ಮಸಾಜ್ ಮಾಡಿ ನಂತರ ನಾರ್ಮಲ್ ನೀರಲ್ಲಿ ವಾಶ್ ಮಾಡಿಕೊಳ್ಬೇಕು. ನಂತರ ಯಾವುದೇ ಮಾಯಿಶ್ಚರೈಸರ್ ಕ್ರೀಮನ್ನು ಸ್ವಲ್ಪ ಹಚ್ಚಿಕೊಳ್ಳಿ. ನೀವು ಕೂಡ ಈ ಪ್ಯಾಕನ್ನು ಟ್ರೈ ಮಾಡಿ. ಇದು ಇಮಿಡಿಯೇಟ್ ರಿಸಲ್ಟ್ ಕೊಡುವಂಥ ಪ್ಯಾಕ್ ಇದು. ನೀವು ಕೂಡ ಇದನ್ನು ಟ್ರೈ ಮಾಡಿ ಪಿಂಕ್ ಆದ ಗ್ಲೋಯಿಂಗ್ ಸ್ಕಿನ್ನನ್ನು ಪಡೆಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.